Practice on removing oil sump and oil pump, clean the sump. Practice on removing the big end bearing connecting rod with the piston. ನಮಸ್ಕಾರ, ನನ್ನ ಹೆಸರು ಅನುಷ್ಕಾ ಮತ್ತು ಈ ಸೆಷನ್ ಉದ್ದಕ್ಕೂ ನಾನು ನಿಮಗೆ ಮಾರ್ಗದರ್ಶನ ನೀಡುತ್ತೇನೆ. ಇಂಜಿನ್ನ ಸರ್ವಿಸಿಂಗ್ ಘಟಕಗಳನ್ನು ಬೇರ್ಪಡಿಸುವುದು, ತಪಾಸಣೆ ಮಾಡುವುದು ಮತ್ತು ಅದರ ಮರುಜೋಡಣೆಯನ್ನು ಒಳಗೊಂಡಿರುತ್ತದೆ. ಈ ಮಾದರಿಯಲ್ಲಿ ನಾವು ತೈಲ ಸಂಪ್ ಮತ್ತು ತೈಲ ಪಂಪ್ ಅನ್ನು ತೆಗೆದುಹಾಕುವ ಮತ್ತು ಸಂಪನ್ನು ಸ್ವಚ್ಛಗೊಳಿಸುವ ಅಭ್ಯಾಸವನ್ನು ಮಾಡಲಿದ್ದೇವೆ. ನಾವು ಬಿಗ್ ಎಂಡ್ ಬೇರಿಂಗ್ ಅನ್ನು ತೆಗೆದುಹಾಕಲು ರಾಡ್ ಅನ್ನು ಪಿಸ್ಟನ್ಗೆ ಸಂಪರ್ಕಿಸಲು ಅಭ್ಯಾಸ ಮಾಡಲಿದ್ದೇವೆ. ಈ ಪ್ರದರ್ಶನದ ಕೊನೆಯಲ್ಲಿ ನೀವು ಈ ಕೆಳಗಿನವುಗಳನ್ನು ಮಾಡಲು ಸಾಧ್ಯವಾಗುತ್ತದೆ: ಇಂಜಿನ್ನಿಂದ ತೈಲ ಸಂಪನ್ನು ತೆಗೆದುಹಾಕಲು, ಇಂಜಿನ್ನಿಂದ ತೈಲ ಪಂಪ್ ತೆಗೆದುಹಾಕಲು, ಪಿಸ್ಟನ್ ಮತ್ತು ಸಂಪರ್ಕಿಸುವ ರಾಡ್ ಜೋಡಣೆಯನ್ನು ತೆಗೆದುಹಾಕಲು, ಕ್ರ್ಯಾಂಕ್ ಶಾಫ್ಟ್ ಅನ್ನು ತೆಗೆದುಹಾಕಲು, ಅಗತ್ಯವಿರುವ ಉಪಕರಣಗಳು ಮತ್ತು ಸಲಕರಣೆಗಳು, ಸ್ಪ್ಯಾನರ್ ಸೆಟ್ ಕಂಪ್ಲೀಟ್, ಟಾರ್ಕ್ ರೆಂಚ್, ಎಂಜಿನ್ ಸ್ಟ್ಯಾಂಡ್, ಅಗತ್ಯವಿರುವ ಸಲಕರಣೆಗಳು ಮತ್ತು ಬಿಡಿಭಾಗಗಳು, ಎಂಜಿನ್ ಬ್ಲಾಕ್ ಅಸೆಂಬ್ಲಿ, ಅಗತ್ಯವಿರುವ ಸಾಮಗ್ರಿಗಳು, ಲ್ಯೂಬ್ರಿಕೇಟಿಂಗ್ ಆಯಿಲ್, ಬನಿಯನ್ ಬಟ್ಟೆ. ಕಾರ್ಯ 1: ತೈಲ ಪಂಪನ್ನು ತೆಗೆದುಹಾಕುವುದು. ತೈಲ ಪಂಪನ್ನು ತೆಗೆದುಹಾಕುವ ಮೊದಲು ನಾವು ಇಂಜಿನ್ನಿಂದ ತೈಲವನ್ನು ಹರಿಸಬೇಕು. ಇಂಜಿನ್ ಸಾಮಾನ್ಯ ಕಾರ್ಯಾಚರಣೆಯ ತಾಪಮಾನವನ್ನು ತಲುಪುವವರೆಗೆ ಇಂಜಿನ್ ಅನ್ನು ಪ್ರಾರಂಭಿಸಿ ಮತ್ತು ಚಲಾಯಿಸಿ. ನಂತರ ವಾಹನವನ್ನು ವೆಹಿಕಲ್ ಲಿಫ್ಟ್ನಿಂದ ಲಿಫ್ಟ್ ಮಾಡಿ. ಇಂಜಿನ್ನಿಂದ ಆಯಿಲ್ನನ್ನು ಡ್ರೈನ್ ಮಾಡಿ ಮತ್ತು ಆಯಿಲ್ ಡ್ರೈನಿಂಗ್ ಟ್ರೇಯಲ್ಲಿ ತೈಲವನ್ನು ಸಂಗ್ರಹಿಸಿ. ತೈಲ ಸಂಪ್ನ ಬೋಲ್ಟ್ಗಳನ್ನು ಸಡಿಲಗೊಳಿಸಿ. ಇಂಜಿನ್ನಿಂದ ತೈಲ ಸಂಪನ್ನು ತೆಗೆದುಹಾಕಿ. ಬೋಲ್ಟ್ಗಳನ್ನು ಸಡಿಲಗೊಳಿಸಿ ಮತ್ತು ಸ್ಟ್ರೈನರ್ ತೆಗೆದುಹಾಕಿ. ಪಂಪ್ ಔಟ್ಲೆಟ್ ಅನ್ನು ಡಿಸ್ಕನೆಕ್ಟ್ ಮಾಡಿ. ಬೋಲ್ಟ್ಗಳನ್ನು ಸಡಿಲಗೊಳಿಸಿ ಮತ್ತು ಇಂಜಿನ್ನಿಂದ ತೈಲವನ್ನು ತೆಗೆದುಹಾಕಿ. ಕಾರ್ಯ 2: ಪಿಸ್ಟನ್ ಅನ್ನು ತೆಗೆದುಹಾಕಿ. ಪಿಸ್ಟನ್ ಅನ್ನು ಅದರ ಸಿಲಿಂಡರ್ನ ಕೆಳಭಾಗದಲ್ಲಿ ತೆಗೆದುಹಾಕಲು ಬ್ರೇಕರ್ ಬಾರ್ ಮತ್ತು ಸಾಕೆಟ್ನೊಂದಿಗೆ ಕ್ರ್ಯಾಂಕ್ಶಾಫ್ಟ್ ಅನ್ನು ತಿರುಗಿಸಿ. ಕನೆಕ್ಟಿಂಗ್ ರಾಡ್ಗೆ ಪ್ರವೇಶ ಪಡೆಯಲು ಇಂಜಿನ್ ಸ್ಟ್ಯಾಂಡ್ನಲ್ಲಿ ಇಂಜಿನ್ ಅನ್ನು ತಿರುಗಿಸಿ. ರಾಡ್ ಕ್ಯಾಪ್ ಮತ್ತು ರಾಡ್ ಅನ್ನು ಸಂಖ್ಯೆ ಮಾಡಲಾಗಿದೆಯೇ ಎಂದು ಪರಿಶೀಲಿಸಿ. ರಾಡ್ಗಳು ಮತ್ತು ಕ್ಯಾಪ್ಗಳನ್ನು ಸಂಖ್ಯೆ ಮಾಡದಿದ್ದರೆ ಅವುಗಳನ್ನು ಪಂಚ್ ಮತ್ತು ಸುತ್ತಿಗೆ ಅಥವಾ ಲಭ್ಯವಿದ್ದರೆ ಸಂಖ್ಯೆ ಪಂಚ್ನಿಂದ ಮಾರ್ಕ್ ಮಾಡಿ. ರಾಡ್ ಮತ್ತು ಕ್ಯಾಪನ್ನು ಸಹ ಮಾರ್ಕ್ ಮಾಡಿ, ಇದರಿಂದ ಕ್ಯಾಪನ್ನು ಮೂಲ ಸ್ಥಾನದಲ್ಲಿ ಮರುಸ್ಥಾಪಿಸಬಹುದು. ಕನೆಕ್ಟಿಂಗ್ ರಾಡ್ನಲ್ಲಿ ರಾಡ್ ಕ್ಯಾಪ್ ಅನ್ನು ಹಿಡಿದಿರುವ ನಟ್ಗಳನ್ನು ಸಡಿಲಗೊಳಿಸಿ ಮತ್ತು ತೆಗೆದುಹಾಕಿ. ಕನೆಕ್ಟಿಂಗ್ ರಾಡ್ ಕ್ಯಾಪ್ ಅನ್ನು ತೆಗೆದುಹಾಕಿ. ಮರುಸ್ಥಾಪಿಸಿದಾಗ ಪಿಸ್ಟನ್ ಹೆಡ್ ಯಾವ ದಿಕ್ಕನ್ನು ಎದುರಿಸಬೇಕೆಂದು ಸೂಚಿಸಲು ಗುರುತು ಹೊಂದಿದೆಯೇ ಎಂಬುದನ್ನು ಪರಿಶೀಲಿಸಿ. ಯಾವುದೇ ಗುರುತು ಇಲ್ಲದಿದ್ದರೆ ಇಂಜಿನ್ನ ಮುಂಭಾಗವನ್ನು ಸೂಚಿಸಲು ಕನೆಕ್ಟಿಂಗ್ ರಾಡ್ ಅನ್ನು ಮಾರ್ಕ್ ಮಾಡಿ. ಮರುಸ್ಥಾಪಿಸಿದಾಗ ಪಿಸ್ಟನ್ಗಳು ಮೂಲ ದಿಕ್ಕಿನಲ್ಲಿ ಮುಖ ಮಾಡಬೇಕು. ಪಿಸ್ಟನ್ ಅನ್ನು ತೆಗೆದುಹಾಕಲು ಕಷ್ಟವಾಗಿದ್ದರೆ ಕನೆಕ್ಟಿಂಗ್ ರಾಡ್ ಅನ್ನು ಬ್ಲಾಕ್ನ ಮೇಲ್ಭಾಗಕ್ಕೆ ತಳ್ಳುವ ಮೂಲಕ ಸಿಲಿಂಡರ್ನಿಂದ ಪಿಸ್ಟನ್ ಅನ್ನು ತಳ್ಳಿರಿ. ಪ್ಲಾಸ್ಟಿಕ್ ಮುಖದ ಸುತ್ತಿಗೆ ಅಥವಾ ಮರದ ಬ್ಲಾಕ್ನಿಂದ ಕನೆಕ್ಟಿಂಗ್ ರಾಡ್ ಅನ್ನು ಲಘುವಾಗಿ ಟ್ಯಾಪ್ ಮಾಡಿ. ಎಲ್ಲ ಪಿಸ್ಟನ್ಗಳನ್ನು ತೆಗೆದುಹಾಕಿ. ಮರುಜೋಡಣೆಗಾಗಿ ಎಲ್ಲ ಪಿಸ್ಟನ್ಗಳನ್ನು ಕ್ರಮವಾಗಿ ಇರಿಸಿ. ಕಾರ್ಯ 3: ಕ್ರ್ಯಾಂಕ್ ಶಾಫ್ಟ್ ಅನ್ನು ತೆಗೆದುಹಾಕಿ. ಕ್ರ್ಯಾಂಕ್ ಶಾಫ್ಟ್ ಮುಖ್ಯ ಬೇರಿಂಗ್ ಕ್ಯಾಪ್ಗಳನ್ನು ಗುರುತಿಸಿ, ಇದರಿಂದ ಅವುಗಳನ್ನು ಅದೇ ಸ್ಥಾನ ಮತ್ತು ದಿಕ್ಕಿಗೆ ಮರುಸ್ಥಾಪಿಸಬಹುದು. ಮುಖ್ಯ ಬೇರಿಂಗ್ ಕ್ಯಾಪ್ ಫಾಸ್ಟೆನರ್ಗಳನ್ನು ಸಡಿಲಗೊಳಿಸಿ ಮತ್ತು ತೆಗೆದುಹಾಕಿ. ಬ್ಲಾಕ್ನಿಂದ ಮುಖ್ಯ ಬೇರಿಂಗ್ ಕ್ಯಾಪ್ಗಳನ್ನು ತೆಗೆದುಹಾಕಿ. ಇಂಜಿನ್ ಬ್ಲಾಕ್ನಿಂದ ಕ್ರ್ಯಾಂಕ್ ಶಾಫ್ಟ್ ಅನ್ನು ಲಿಫ್ಟ್ ಮಾಡಿ. ಇಲ್ಲಿಯವರೆಗೆ ನಾವು ತೈಲ ಸಂಪ ಮತ್ತು ತೈಲ ಪಂಪ ತೆಗೆದು ಸಂಪ ಸ್ವಚ್ಛಗೊಳಿಸಲು ಹೇಗೆ ಎಂದು ಕಲಿತಿದ್ದೇವೆ. ದೊಡ್ಡ ತುದಿಯ ಬೇರಿಂಗ್ ಅನ್ನು ತೆಗೆದುಹಾಕುವ ಅಭ್ಯಾಸವನ್ನು ಮಾಡಿ. ಕನೆಕ್ಟಿಂಗ್ ರಾಡ್ ಅನ್ನು ಪಿಸ್ಟನ್ನೊಂದಿಗೆ ಸಂಪರ್ಕಿಸಿ. ಇದರ ಬಗ್ಗೆ ನಿಮಗೆ ಸ್ಪಷ್ಟವಾದ ತಿಳುವಳಿಕೆ ಸಿಕ್ಕಿದೆ ಎಂದು ಭಾವಿಸುತ್ತೇವೆ. ನಿಮ್ಮ ಬೋಧಕರ ಸಹಾಯದಿಂದ ಈ ಚಟುವಟಿಕೆಯನ್ನು ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.